यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಶ್ರೀ ಶ್ರೀ GR ಸ್ವಾಮಿಯವರಿಗೆ ವಿವಿಧ ದಿವ್ಯ ಕ್ಷೇತ್ರಗಳಿಂದ ಮಹಾಪ್ರಸಾದ. ನಿನ್ನೆ ಶ್ರೀಮಠದಲ್ಲಿ ಶ್ರೀನಿವಾಸನಿಗೆ ಏಕಾಂತ ಸೇವೆ. ಶ್ರೀ ಕೃಷ್ಣ ವೆಲ್ನೆಸ್ ಸೆಂಟರ್ನಲ್ಲಿ ಪದವಿ ಪ್ರದಾನ ಸಮಾರಂಭ. ಈಗ ಸಮಾಚಾರದ ವಿವರಗಳು. ನಿನ್ನೆ ಶುಕ್ರವಾರದ ಪ್ರಯುಕ್ತ ಶ್ರೀಮಠದ ಕುಟೀರದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ GR ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಶ್ರೀನಿವಾಸನಿಗೆ ತೋಮಾಲೆ ಸೇವೆ ನಡೆಯಿತು. ನಂತರ ಗಾನ ನೀರಾಜನಂ ಕಾರ್ಯಕ್ರಮದಲ್ಲಿ ವಿದ್ವಾನ್ ಪ್ರಾದೇಶ್ ಆಚಾರ್ ಅವರಿಂದ ಗಾಯನ, ವಿದ್ವಾನ್ ಹೊಸಹಳ್ಳಿ ರಘುರಾಮ್ ಅವರಿಂದ ಪಿಟೀಲು, ವಿದ್ವಾನ್ ಫಣೀಂದ್ರ ಭಾಸ್ಕರ್ ಅವರಿಂದ ಮೃದಂಗ ಮತ್ತು ವಿದ್ವಾನ್ ರಘುನಂದನ್ ಅವರಿಂದ ಘಟಂನಲ್ಲಿ ಸಂಗೀತ ಕಾರ್ಯಕ್ರಮ ನಡೆಯಿತು. ನಂತರ ವಿಶೇಷವಾದ ಆರತಿಯೊಂದಿಗೆ ಭೋಗ ಶ್ರೀನಿವಾಸನಿಗೆ ಏಕಾಂತ ಸೇವೆಯಲ್ಲಿ ಶಯನೋತ್ಸವ ನಡೆಯಿತು. ನವವ್ರಜ ಯುವತಿ ಸಮೇತ ನಾದಿರು ತದಿಗಿನ ತುಂಬಿತ್ತಾಂ ಕಿಡತಕ ತರಿಕಿಟ ನಾದಿರು ತದಿಗಿನ ತುಂಬಿತ್ತಾಂ ಕಿಡತಕ ತರಿಕಿಟ ನೀರದ ಸಮ ನೀಲ ಕೃಷ್ಣ ನರವರ ಸ್ತುತಿ ರೂಪವೇಶ ನವವ್ರಜ ಯುವತಿ ಸಮೇತ ನಾದಿರು ತದಿಗಿನ ತುಂಬಿತ್ತಾಂ ಕಿಡತಕ ತರಿಕಿಟ ನಾದಿರು ತದಿಗಿನ ತುಂಬಿತ್ತಾಂ ಕಿಡತಕ ತರಿಕಿಟ ನೀರದ ಸಮ ನೀಲ ಕೃಷ್ಣ ಏಕಿ ಜಯ ಜಯ ಮಾಂ ಪಾಹಿ ಗಮಾಗಮ ವಿನುತ ಭಾವ ಭಯ ಹರಣ ಚಲಿತ ಜಯ. ಮಲ್ಲೇಶ್ವರದಲ್ಲಿರುವ ಶ್ರೀ ಕೃಷ್ಣ ವೆಲ್ನೆಸ್ ಸೆಂಟರ್ನಲ್ಲಿ ಅನೇಕ ವರ್ಷಗಳಿಂದ ಯೋಗಾಭ್ಯಾಸ ತರಬೇತಿ ಶಿಕ್ಷಣ ನಡೆಯುತ್ತಿದೆ. ಚೆನ್ನೈನ ಕೃಷ್ಣಮಾಚಾರ್ಯ ಯೋಗ ಮಂದಿರದ ಒಂದು ಕೇಂದ್ರವಾಗಿ ಇಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಾ ಪ್ರತಿ ವರ್ಷ ಘಟಿಕೋತ್ಸವ ಕಾರ್ಯಕ್ರಮ ನಡೆಯುತ್ತದೆ. ಈ ವರ್ಷದ ಘಟಿಕೋತ್ಸವದ ಕಾರ್ಯಕ್ರಮ ಇಂದು ಬೆಳಿಗ್ಗೆ ಪರಮಪೂಜ್ಯ ಶ್ರೀ ಶ್ರೀ GR ಸ್ವಾಮಿ ಅವರ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯಿತು. ಸಂಸ್ಥೆಯ ಬೆಂಗಳೂರು ಕೇಂದ್ರದ ಮುಖ್ಯಸ್ಥೆಯಾದ ಶ್ರೀಮತಿ ಮಿಮ್ಮಿ ಪಾರ್ಥಸಾರಥಿ ಅವರು ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಿದರು. ನಂತರ ಚೆನ್ನೈನ ಕೇಂದ್ರದ ಮುಖ್ಯಸ್ಥರಾದ ಶ್ರೀ ಶ್ರೀಧರನ್ ಮಾತನಾಡುತ್ತಾ ಯೋಗದ ಮಹತ್ವದ ಬಗ್ಗೆ ವಿವರಿಸಿದರು. ಎಲ್ಲ ಯೋಗಾಭ್ಯಾಸಿಗಳು ಯೋಗಾಭ್ಯಾಸವನ್ನು ಪ್ರತಿದಿನ ತಪ್ಪದೇ ಮಾಡಬೇಕು ಎಂದು ಸೂಚಿಸಿದರು. ನಂತರ ಮಾತನಾಡಿದ ಕರ್ನಾಟಕ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಚಿರಂಜೀವಿ ಸಿಂಗ್ ಮಾತನಾಡುತ್ತಾ ಯೋಗಾಭ್ಯಾಸ ಕೇವಲ ಶರೀರಕ್ಕೆ ಸಂಬಂಧಪಟ್ಟ ವಿಷಯವಲ್ಲ, ಅದು ಆತ್ಮ ಪರಮಾತ್ಮಗಳ ಸಂಗಮ. ಎಲ್ಲರೂ ತಪ್ಪದೇ ಯೋಗಾಭ್ಯಾಸ ಮಾಡಿರಿ ಎಂದು ತಿಳಿಸಿದರು. ನಂತರ ಶ್ರೀ ಶ್ರೀಗಳವರು ತಮ್ಮ ಆಶೀರ್ವಚನದಲ್ಲಿ ಶ್ರೀಮತಿ ಮಿಮ್ಮಿ ಅವರ ಸಾಹಸ ಹಾಗೂ ಉತ್ಸಾಹದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ತಮಗೂ ಹಾಗೂ ಈ ಕುಟುಂಬಕ್ಕೂ ಪೂರ್ವಾಶ್ರಮದಿಂದ ಸುಮಾರು 40 ವರ್ಷಗಳ ಸಂಬಂಧ ಇರುವ ಬಗ್ಗೆ ಹೇಳಿದರು. ಕರ್ನಾಟಕದ ನಿವೃತ್ತ DG ಮತ್ತು IG ಡಾಕ್ಟರ್ K ಶ್ರೀನಿವಾಸನ್ ಅವರೂ ಸಹ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಯೋಗ ಶಿಕ್ಷಣದಲ್ಲಿ ತರಬೇತಿ ಪಡೆದು ತೇರ್ಗಡೆ ಹೊಂದಿದ 21 ಯೋಗಾಭ್ಯಾಸಿಗಳಿಗೆ ಇದೇ ಸಂದರ್ಭದಲ್ಲಿ ಪದವಿ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ಪ್ರಾರಂಭದಲ್ಲಿ ವಿದುಷಿ ಶ್ರೀಮತಿ ಅಂಜಲಿ ಶ್ರೀರಾಮ್ ಅವರ ಗಾಯನ ಕಚೇರಿಯು ನಡೆಯಿತು. ಅವರಿಗೆ ಪಕ್ಕವಾದ್ಯದಲ್ಲಿ ವಿದ್ವಾನ್ ವೆಂಕಟೇಶ್ ಜೋಸ್ಯರ್ ಪಿಟೀಲಿನಲ್ಲಿ ಮತ್ತು ವಿದುಷಿ ರಂಜನಿ ವೆಂಕಟೇಶ್ ಅವರು ಮೃದಂಗದಲ್ಲಿ ಸಹಕರಿಸಿದರು. ಇಂದು ಶ್ರೀಮಠದ ಕುಟೀರದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ GR ಸ್ವಾಮಿಯವರಿಗೆ ಶೋಲಿಂಗರ್ ದಿವ್ಯದೇಶದಿಂದ ಶ್ರೀ ಶ್ರೀನಿವಾಸ ಲಕ್ಷ್ಮೀ ನರಸಿಂಹನ್ ಅವರು ಭಗವಂತನ ಮಹಾಪ್ರಸಾದವನ್ನು ಸಮರ್ಪಿಸಿದರು. ಶ್ರೀ ಶ್ರೀಗಳವರು ಪ್ರಸಾದವನ್ನು ಸ್ವೀಕರಿಸಿ ಲೋಕಕ್ಷೇಮಕ್ಕಾಗಿ ಪ್ರಾರ್ಥಿಸಿದರು.
ಕಲ್ಲಾಣಿ ದಿವ್ಯ ದೇಶದಲ್ಲಿ ಮಾಶಿ ಶುಕ್ರವಾರದ ಪ್ರಯುಕ್ತ ನಿನ್ನೆ ಶ್ರೀ ಆದಿ ಜಗನ್ನಾಥ ಪೆರುಮಾಳ್ ಮತ್ತು ಪದ್ಮಾಸಿನಿ ತಾಯಾರ್ ಅವರ ಶೇರ್ತಿ ಊಂಜಲ್ ಸೇವೆ ನಡೆಯಿತು. ಈಗ ಅದರ ದಿವ್ಯ ದರ್ಶನ. ಇಂದು ಬೆಳಿಗ್ಗೆ ಮೇಲುಕೋಟೆಯ ಶ್ರೀ ತಿರುನಾರಾಯಣನ ಹಾಗೂ ಶ್ರೀ ಯೋಗ ನರಸಿಂಹಸ್ವಾಮಿಯವರ ಮಹಾಪ್ರಸಾದವನ್ನು ಶ್ರೀಮಠದ ಆಪ್ತ ಭಕ್ತರಾದ ಶ್ರೀ ರಾಮಪ್ರಿಯ ಹಾಗೂ ಶ್ರೀ ರಂಗಪ್ರಿಯ ಅವರು ಪರಮಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರಿಗೆ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಶ್ರೀಗಳವರು ಮಹಾಪ್ರಸಾದವನ್ನು ಸ್ವೀಕರಿಸಿ ಲೋಕಹಿತಕ್ಕಾಗಿ ಪ್ರಾರ್ಥಿಸಿದರು. ஒரு நாயகமாய் ஓட உலகுடனாண்டவர் கருணாய் கவர்ந்த காலர் சிதைகிய பானையர் பெருநாடு காண இன்மையிலே பிச்சை தாம் கொள்வர் திருநாரணந்தாள் காலம் பெற சிந்தித்துய்மினோ. ಈಗ ಒಂದು ಪುಟ್ಟ ವಿರಾಮ. பகவத் அபிமானத்தால உயர்ந்தவர்கள்லாம் யார் யாரு அப்படின்னா, நரசிம்ம அவதாரத்துல பிரகலாதன் பகவத் அபிமானம் பெற்று உயர்ந்தவனும் ஆயிட்டான். ஏன்னா பாகவத பரம்பரையில பிரகலாத, நாரத பராசர, புண்டரீக, வியாசாம்பரீஷன்னு ஸ்துதி எடுத்த எடுப்புல பக்த சக்கரவர்த்தி அப்படின்னு அவனுக்கு பட்டம் கட்டுறார் நரசிம்மர். அதனால பகவத் அபிமானம் பெற்றவன் அவன். ராமாவதாரத்துல ஹனுமார் பகவத் அபிமானம் பெற்றவர். கிருஷ்ணாவதாரத்துல கோபிகைகள் பகவத் அபிமானம் பெற்றவர்கள். அது போராது, நமக்கு ஆச்சாரிய அபிமானம் வேணும். பகவத் அபிமானம் இருந்தா இன்னைக்கு இருக்கும், நாளைக்கு அவரை நம்ப முடியாது. யாருக்கும் மெய்யன் அல்லன்னு ஆழ்வாரே சொல்லியிருக்கார். அப்போ ஆச்சாரிய அபிமானம் வேணும். அதுதான் நமக்கு ஸ்திரமா இருக்கும். நேத்திக்கு போலவே இன்னைக்கும், இன்னைக்கு போலவே நாளைக்கும், 8:30க்கும், 7 பிறவிக்கும் அது எப்பவும் நம்ம பக்கத்துல இருக்கும். ஸ்ரீமதே ராமானுஜாய நமஹ. ஸ்ரீமதே ராமானுஜாய நமஹ. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಮಾಯಾವರ ಸಮೀಪದ ತಿರುಇಂದಲೂರು ದಿವ್ಯದೇಶದಲ್ಲಿ ನಿನ್ನೆ ಶುಕ್ರವಾರದ ಪ್ರಯುಕ್ತ ಶ್ರೀ ಸುಗಂಧವನ ನಾಚಿಯಾರವರಿಗೆ ವಿಶೇಷ ಅಲಂಕಾರವಾಗಿ ಪುರಪ್ಪಾಡು ಉತ್ಸವ ನಡೆಯಿತು. ಆಳ್ವಾರ್ ತಿರುನಗರಿ ದಿವ್ಯ ದೇಶದಲ್ಲಿ ಈಗ ಸ್ವಾಮಿ ನಮ್ಮಾಳ್ವಾರ್ ಅವರ ಮಾಶಿ ಬ್ರಹ್ಮೋತ್ಸವ ನಡೆಯುತ್ತಿದೆ. 9ನೇ ದಿನವಾದ ನಿನ್ನೆ ಬಾಲಕೃಷ್ಣನ ಅಲಂಕಾರದಲ್ಲಿ ಸ್ವಾಮಿ ನಮ್ಮಾಳ್ವಾರ್ ಅವರ ತಿರುವೀದಿ ಉತ್ಸವ ನಡೆಯಿತು. ಈಗ ಆ ಸುಂದರ ದೃಶ್ಯವನ್ನು ಕಣ್ತುಂಬಿಕೊಳ್ಳೋಣ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಗರುಡ ವಾಹನ ಕೃಷ್ಣ ಗೋಪಿಕಾಪತೆ ನಯನ ಮೋಹನ ಕೃಷ್ಣ ನೀರಜೇಕ್ಷಣ. ಕಾಂಚೀಪುರಂನಲ್ಲಿ ಶ್ರೀ ವರದರಾಜ ಸ್ವಾಮಿಯವರಿಗೆ ಈಗ ಧವನೋತ್ಸವ ನಡೆಯುತ್ತಿದೆ. 3ನೇ ದಿನವಾದ ನಿನ್ನೆ ಸಂಜೆ ಶ್ರೀ ವರದರಾಜ ಸ್ವಾಮಿಯವರಿಗೆ ವೇಣುಗೋಪಾಲನ ಅಲಂಕಾರ ಮಾಡಲಾಗಿತ್ತು.
ಶುಕ್ರವಾರದ ಪ್ರಯುಕ್ತ ಶ್ರೀ ಪೆರಂದೇವಿ ತಾಯಾರವರಿಗೂ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಈಗ ಆ ದಿವ್ಯ ದರ್ಶನವನ್ನು ಮಾಡೋಣ. ಮೇಲುಕೋಟೆಯಲ್ಲಿ ಶುಕ್ರವಾರದ ಪ್ರಯುಕ್ತ ನಿನ್ನೆ ಶ್ರೀ ಶೆಲ್ವಪಿಳ್ಳೆ ಸ್ವಾಮಿಯು ಶ್ರೀ ಯದುಗಿರಿ ತಾಯಾರ್ ಸನ್ನಿಧಿಗೆ ವಿಜಯ ಮಾಡಿಸಿದ್ದರು. ಶ್ರೀ ಶೆಲ್ವಪಿಳ್ಳೆ ಸ್ವಾಮಿಯವರಿಗೆ ನಿತ್ಯ ಪಡಿ ತಿರುವಾರಾಧನೆ ನಡೆಯಿತು. ನಂತರ ತೀರ್ಥ ಪ್ರಸಾದವಾಗಿ ಶೆಲ್ವಪಿಳ್ಳೆಯು ಆಸ್ಥಾನಕ್ಕೆ ವಿಜಯ ಮಾಡಿಸಿದರು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆ ಮೇಲೊಂದೆಜ್ಜೆಯ ದಿಕ್ಕುತ ಗೆಜ್ಜೆ. 1 ವರ್ಷದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರಾ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಉವೆ ಎಸ್ ವಕುಳಾಭರಣನ್ ಸ್ವಾಮಿ ಅವರಿಂದ ತಿರುವಿರುತ್ತಂನ 61ರಿಂದ 65 ಪಾಶುರಗಳ ಉಪನ್ಯಾಸ ನಡೆಯಲಿದೆ. ಭಾನುವಾರದ ಪಂಚಾಂಗ: ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಪಂಚಮಿ, ಸ್ವಾತಿ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.